ಪ್ರೀತಿಯ ಹಿವನ್ ಕವಿತಾ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ಹಾಗೆಯೇ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಗಾಯ್ಸ್, ಏನಂತ ಗೊತ್ತಿಲ್ಲ ಗಾಯ್ಸ್, ಮಳೆಗಾಲ ಬಂದರೆ ಫುಲ್ ಬೋರ್. ಒಂದು ಹೊರಗಡೆ ಸುತ್ತಾಡೋಕ್ಕೆ ಹೋಗೋಕ್ಕಾಗಲ್ಲ. ಮನೇಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೂ ಒಂದು ಇಂಟ್ರೆಸ್ಟ್ ಅಂತ ಇರಲ್ಲ. ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿದ್ರು ಅದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಆ ಇಂಟ್ರೆಸ್ಟ್ ಹಂಗೇ ಇಲ್ಲದಿರುವ ಟೈಮಲ್ಲಿ ನಾನು ಈ ಥರ ಹುಚ್ಚಿದಾರ ಹಾಗೆ ಹೀಗೆ ವ್ಲಾಗ್ ಮಾಡ್ತಾ ಇರ್ತೀನಿ ಗಾಯ್ಸ್. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸೊ ನಿಮ್ಮೂರ ಕಡೆ ಮಳೆ ಇದೆಯಾ ಇದ್ದೋ ನನಗೆ ಗೊತ್ತಿಲ್ಲ. ಸೊ ನಾನಿರೋ ಈಗ ಕೇರಳ ಕಣ್ಣೂರಲ್ಲಿಂತೂ ಭರ್ಜರಿ ಮಳೆ ಗಾಯ್ಸ್, ಅದ್ರ ಬಗ್ಗೆ ಹೇಳೋದೇ ಬೇಡ. ಇನ್ನು 2-3 ದಿವಸ ಕಂಟಿನ್ಯೂ ಮಳೆ ಬಂದರೆ ನಮ್ಮ ಮನೆ ಮುಂದ್ಗಡೆ ಎಲ್ಲ ನೀರು ಫುಲ್ಲಾಗಿರುತ್ತೆ. ಸೊ ಅದ್ರದ್ದೊಂದು ವ್ಲಾಗ್ ಮಾಡಬೇಕು ಕಾಯ್ತಾ ಇದ್ದೀನಿ. ಬಟ್ ಏನಂತ ಗೊತ್ತಿಲ್ಲ, 2 ದಿವಸ ಮಳೆ ಬರುತ್ತೆ, 3ನೇ ದಿವಸಕ್ಕೆ ಮಳೆ ಸ್ಟಾಪ್ ಆಗುತ್ತೆ. ಮತ್ತು ಫುಲ್ ಬಿಸಿಲಿರುತ್ತೆ. ಬಿಸಿಲೇನಿರಲ್ಲ, ಒಂಥರ ಮಳೆ ಮೋಡ ಮತ್ತು ಬಿಸಿಲು ಬರುತ್ತೆ, ಮಳೆ ಮೋಡ ಇರುತ್ತೆ. ಆ ಥರದ್ದು ಒಂದು ಕಾಯಿಲೆ ಬಂದುಬಿಟ್ಟಿದೆ ಈ ಕಡೆ, ಏನಂತ ಗೊತ್ತಿಲ್ಲ. ಸೊ ನಾನು ಯೋಚನೆ ಮಾಡಿದ್ದು, ನಮ್ಮ ಮನೆ ಮುಂದ್ಗಡೆ ನೀರು ಬಂದಾಗಲ್ಲ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಗಾಯ್ಸ್. 2 ದಿವಸ ಕಂಟಿನ್ಯೂ ಒಂದು 4 ದಿವಸ ಮಳೆ ಬಂದರೆ ಉಂಟಲ್ವಾ, ನನಗೆ 4 ದಿವಸ ಮಳೆ ಬಂದರೆ ನಮ್ಮ ಮನೆ ಮುಂದ್ಗಡೆ ಫುಲ್ ನೀರು ತುಂಬಿರುತ್ತೆ. ಸೊ ಆವಾಗ ವ್ಲಾಗ್ ಮಾಡ್ಬೋದು, ಒಳ್ಳೆ ಕಂಟೆಂಟ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎಂತ ಮಾಡೋದು ಗಾಯ್ಸ್, ಎಂತ ಮಾಡೋದು ಹೇಳಿ. ಮಳೆ 2 ದಿವಸ ಬರುತ್ತೆ, 3ನೇ ದಿವಸಕ್ಕೆ ಮಳೆ ಸ್ವಲ್ಪ ಸ್ಟಾಪ್ ಆಗುತ್ತೆ, ಬಿಸಿಲು ಮತ್ತು ಮಳೆ ಮೋಡ ಈ ಥರನೇ ಆಟ ಆಡ್ತಾ ಇರುತ್ತೆ. ಎಂತ ಮಾಡೋದು ಹೇಳಿ. ನನಗೆ ಮನೆ ಒಳಗೆ ಕೂತ್ಕೊಂಡು ಒಂದು ವ್ಲಾಗ್ ಮಾಡೋಣ ಅಂದರೆ ಯಾವ ವ್ಲಾಗ್ ಮಾಡೋಣ ಹೇಳಿ, ಒಂದು ವ್ಲಾಗ್ ಮಾಡಿಗೂ ಸಿಗಲ್ಲ. ಬಟ್ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಹೇಳಿದ್ರೆ ನನಗಷ್ಟು ಕುಕ್ಕಿಂಗ್ ಏನು ಬರಲ್ಲ. ನನ್ನ ಕುಕ್ಕಿಂಗ್ ನೋಡಿ ಎಲ್ಲರೂ ಓಡೋಗ್ಬಿಡ್ತಾರೆ ಅಷ್ಟೇ. ಮತ್ತು ಆ ಕುಕ್ಕಿಂಗ್ ಮಾಡಿದ್ಮೇಲೆ ನಾನೇ ತಿನ್ನಬೇಕು, ಮತ್ತು ಮನೇಲಿರೋರು ಯಾರೂ ತಿನ್ನಲ್ಲ. ನನ್ನ ಮಗ ಇಂತೂ ತಿನ್ನಲ್ಲ, ನನ್ನ ಹಸ್ಬೆಂಡ್ ಇಂತೂ ಯಪ್ಪ ಅವರಿಂತೂ ಮುಟ್ಟೋದೇ ಇಲ್ಲ, ಆ ಥರ ಇರ್ತಾರೆ. ಯಾಕಂತ ಹೇಳಿದ್ರೆ ಒಂದು ಸಲ ನಾನು ಅಡುಗೆ ಮಾಡಿ ಅವ್ರನ್ನ ಹಾಗಾಗಿ ಟಾಯ್ಲೆಟ್ಗೆ ಹೋಗೋದು ಬರೋದು ಆ ರೀತಿ ಒಂದು ಪರಿಸ್ಥಿತಿ ಮಾಡಿಬಿಟ್ಟಿದ್ದೆ ನಾನು. ಸೊ ಹಾಗೆಯೇ ಗಾಯ್ಸ, ನಿಮ್ಮ ಊರ ಕಡೆ ಎಲ್ಲ ಮಳೆ ಹೇಗಿದೆ ಏನು ಅಂತೇಳ್ಬಿಟ್ಟು. ಸೊ ನನಗೆ ಇನ್ನೊಂದು ಏನಪ್ಪ ಅಂತಂದರೆ, ಮಳೆಗಾಲದಲ್ಲಿ ನಾನು ಯಾವ ಊರನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ಮಳೆಗಾಲ ಬಂದರೆ ನಾನು ಯಾವ ಊರನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ಕೊಡಗೂರನ್ನು. ಎಂತಕ್ಕೆ ಅಂತ ಹೇಳಿದ್ರೆ, ಕೊಡಗಲ್ಲಿ ಈ ಅಂತ ಹೇಳಿದ್ರೆ ಹೇಡಿ, ಕ್ರ್ಯಾಬ್ ಮತ್ತು ಮೀನು ಅಲ್ಲೇ ಇರುತ್ತಲ್ಲ, ಗದ್ದೆಲೆಲ್ಲ ಹಿಡಿಯಲಿಕ್ಕೆಲ್ಲ ಹೋಗ್ತಾರಲ್ವ. ಸೊ ಅದೊಂದು ಮೂಮೆಂಟ್ ನನಗೆ ಯಾವತ್ತೂ ಯೋಚನೆ ಆಗುತ್ತೆ. ಯಾಕಂತ ಹೇಳಿದ್ರೆ, ನಾನು ಸಣ್ಣವಳಾಗಿದ್ದಾಗ ನನ್ನ ತಂದೆ ಜೊತೆ ಇಲ್ಲ, ನಾವು ಪಪ್ಪನ ಬಿಟ್ಟಿರೋಲ್ಲ, ಪಪ್ಪ ಜೊತೆ ಹೋಗಬೇಕು ಮೀನು ಹಿಡಿಲಿಕ್ಕೆ, ಹೇಡಿ ಹಿಡಿಲಿಕ್ಕೆ ಅಂದ್ಬಿಟ್ಟು ನನ್ನ ತಂದೆ ರಾತ್ರಿ 7 ಗಂಟೆಗೆ 8 ಗಂಟೆಗೆಲ್ಲ ಊಟ ಎಲ್ಲ ಮಾಡಿ ಮೀನು ಹಿಡಿಲಿಕ್ಕೆ ಅಂತ ಹೋಗ್ತಾರೆ ಆಯಿತಾ. ಸೊ ಆ ಟೈಮಲ್ಲಿ ನಾನು ನಿದ್ರೆನೇ ಮಾಡಲ್ಲ. ನಾನು ಹಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವಾಗ ತಂದೆ ಹೇಳ್ತಾರೆ, ಸರಿ ಬಿಡು ಒಂದು 5 ನಿಮಿಷ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು, ಒಂದು 7 ಗಂಟೆ ಆಗಿರೋದು ಅಷ್ಟೇ ಅಲ್ವಾ. ಸೊ ಆ ಟೈಮಲ್ಲಿ 8 ಗಂಟೆಗೇನೋ 7:15 ಕರ್ಕೊಂಡ್ಬಂದುಬಿಡ್ತೀನಿ. ಜೊತೆಗೆ ನೀನು ಬಾ ಅಂತ ಹೇಳ್ಬಿಟ್ಟು ನನ್ನ ತಾಯಿನ ಸಹ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಂದ ಸ್ವಲ್ಪ ಹೊತ್ತು ನನ್ನಲ್ಲಿ ತಂದೆ ಜೊತೆ ಇರೋಕ್ಕೆ ಬಿಟ್ಟು ಅಲ್ಲಿಂದ ನನ್ನ ಹಂಗೆ ಕರ್ಕೊಂಡು ಬರ್ತಾಯಿದ್ರು. ಸೊ ಆ ಥರದೊಂದು ಮೂಮೆಂಟ್ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಕೇರಳ ಕಣ್ಣೂರಲ್ಲಿ ಇದೆ ಅಲ್ವಾ ಗಾಯ್ಸ್, ನಿಜ ಹೇಳ್ಬೇಕಂದ್ರೆ ನಾನಿರೋ ಪ್ಲೇಸಲ್ಲಿ ಬೇರೆ ಪ್ಲೇಸಲ್ಲಿ ಇದೆಯೋ ಏನೋ ಅಂತ ಗೊತ್ತಿಲ್ಲ, ತುಂಬ ಪ್ಲೇಸ್ಗಳಿದೆ. ಬಟ್ ನಾನು ಇರೋಂಥ ಏರಿಯಾದಲ್ಲಿ ಉಂಟಲ್ವ, ಸೊ ಒಂದೇ ಒಂದು ಗದ್ದೆಗಳಾಗಲಿ ಹಿಂಗೆ ತೋಡು ಹೊಳೆ ಎಲ್ಲ ಇರುತ್ತಲ್ವ. ಸೊ ಇಂಥದ್ರಲ್ಲಿ ಏನು ಇಲ್ಲ, ಏನಿದ್ರು ಈಚೆ ಕಡೆ ರೋಡಲ್ಲಿ ಹೋದರೆ ಒಂದು ಬೀಚ್, ಈಚೆ ಕಡೆ ಹೋದರೆ ಒಂದು ಬೀಚ್, ಈಚೆ ಕಡೆ ಹೋದ್ರೂ ಯಾವಾರು ದಾರಿ ಸೈಡಲ್ಲೂ ಹೋದ್ರೂ ಬರೀ ಬೀಚ್ ಗಾಯ್ಸ್. ಎಂತ ಮಾಡೋದು ಹೇಳಿ. ನನಗೆ ಏನು ಗೊತ್ತುಂಟ, ಈ ಬೀಚ್ ಇರೋದಕ್ಕಿಂತ ನನಗೆ ಮೀನು ಹಿಡಲಿಕ್ಕೆ ಹೊಳೆ ಮತ್ತು ತೋಡು ಮತ್ತು ಹಿಂಗೆ ಗದ್ದೆ ಎಲ್ಲ ಇರುತ್ತಲ್ಲ. ಸೊ ಇಂಥ ಒಂದು ಪ್ಲೇಸ್ ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಈಗ ಮಳೆ ಬಂದಾಗ ಹೋಗಿ ಮೀನು ಹಿಡಿಬೋದಿತ್ತೇನೋ, ಎಂತ ಮಾಡೋದು, ತುಂಬ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿರೋ ಪ್ಲೇಸಲ್ಲಿ ಇಂಥದ್ದು ಏನಿಲ್ಲ ಅಲ್ವಾ. ಸೊ ಇವಾಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಮೀನುಗಳು ಹಿಡಿಯೋದು, ಹೇಳಿ ಬಿಟ್ಟು ಸಾರು ಮಾಡೋದು ಎಲ್ಲ ಮಾಡ್ತಾರಲ್ವ. ಸೊ ಇದೆಲ್ಲ ನೋಡಬೇಕಾದ್ರೆ ಎಷ್ಟು ನನಗೆ ಏನು ಹೇಳ್ತೀನಿ, ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ. ಸೊ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ, ನನ್ನ ಫ್ರೆಂಡ್ಸ್ಗಳು ಕೊಡಗಲ್ಲಿರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೀನು, ಹೇಡಿ ಮತ್ತು ಈಗ ಹಣಂಬೆಲ್ಲ ಆಗುತ್ತಲ್ವ, ಈ ಹಣಂಬೆಲ್ಲ